ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಗೃಹಲಕ್ಷ್ಮಿಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ, ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಈಗ ನೋಡ್ಬೋದು ನೀವು 8-10 ಅಂದರೆ ನಿನ್ನೆ ಜುಲೈ ತಿಂಗಳ ಹಣ ಬಂದಿದೆ. ಇವತ್ತು 9ನೇ ತಾರೀಕು ಆಗಸ್ಟ್ ತಿಂಗಳ ಹಣ ಬರುತ್ತೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಟ್ವೀಟ್ ಮಾಡಿದ್ದಾರೆ. ದಸರಾ ಹಬ್ಬಕ್ಕೆ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್, 2 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮಾ. ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ 7 ಮತ್ತು 9ನೇ ತಾರೀಕಿನಂದು ಬರುತ್ತೆ ಅಂತ ಹೇಳಿ. ಸೊ ಈಗ ಹೇಗೆ ಚೆಕ್ ಮಾಡೋದನ್ನು ನೋಡಿದ್ರೆ, ಮೊದಲು ನಾನಿಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, DBT ಕರ್ನಾಟಕ ಅನ್ನೋ ಒಂದು ಆ್ಯಪನ್ನು. ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ OTP ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಮ ಮೊಬೈಲ್ಗೆ ಬರುವಂತಹ OTPಯನ್ನು ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಬೇಕಾದ 4 ಸಂಖ್ಯೆಯ ಒಂದು MPIN ಸೆಕ್ಯೂರಿಟಿ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಕ್ರಿಯೇಟ್ ಮಾಡಿ, ನಂತರ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕೆಳಗಿನಂತೆ ನಿಮಗೆ ಇಲ್ಲಿವರೆಗೂ ಎಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅನ್ನೋದು ತೋರಿಸುತ್ತೆ. ಇಲ್ಲಿವರೆಗೂ ಇಲ್ಲಿ 12 ಕಂತುಗಳು ಇಲ್ಲಿ ಜಮಾ ಆಗಿರೋವಂಥ ಮಾಹಿತಿ ಇಲ್ಲಿದೆ. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಲೈವ್ ಆಗಿ ತೋರಿಸ್ತೀನಿ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇದು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ನಾನು DBT ಕರ್ನಾಟಕ ಅನ್ನೋ ಒಂದು ಟೈಪ್ ಮಾಡಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು DBT ಕರ್ನಾಟಕ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಲೋ ಅಂತ ಕೊಡಿ, ಮತ್ತೊಂದು ಸಲ ಅಲೋ ಅಂತ ಕೊಡಿ. ನಂತರ ನಿಮ್ಮ ಒಂದು ಆಧಾರ್ ನಂಬರನ್ನು ಇಲ್ಲಿ ಹಾಕಿ. ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಡಿಕ್ಲೇರೇಷನ್ ಕೊಡಿ. ಐ ಹಿಯರ್ ಬೈ ಗಿವನ್ ಮೈ ಕನ್ಸೆಂಟ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅಲ್ಲಿ ಕ್ಲಿಕ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ಗೆ ಬರತಕ್ಕಂಥ 6 ಸಂಖ್ಯೆಯ OTPಯನ್ನು ಇಲ್ಲಿ ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಬೇಕಾದ 4 ಸಂಖ್ಯೆಯ MPIN-ಅನ್ನು ಕ್ರಿಯೇಟ್ ಮಾಡಿ. MPIN ಅಥವಾ ಸೆಕ್ಯೂರಿಟಿ ಕೋಡ್. ಇದು ಒನ್ ಟೈಮ್ ನೀವು ಕ್ರಿಯೇಟ್ ಮಾಡಿದರೆ ಸಾಕು. ಈ ಆ್ಯಪ್ ಇತ್ತು ಅಂತಂದರೆ ನೀವು ಈ ಒಂದು MPIN ಹಾಕಿ ನೀವು ಈ ರೀತಿ ಓಪನ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಹೆಸರು, ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು, ಜೆಂಡರು ಮತ್ತು ನಿಮ್ಮ ಒಂದು ಫೋನ್ ನಂಬರನ್ನು ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ತೋರಿಸುತ್ತೆ. ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿವರೆಗೂ ಎಷ್ಟು ಕಂತಿನ ಗೃಹಲಕ್ಷ್ಮಿ ಹಣ ಬಂದಿದೆ ಅಂಥೇಳಿ. ಇಲ್ಲಿ ನಾನು ಇಲ್ಲಿ ಕೌಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಇಲ್ಲಿ 11 ಕಂತಿನ ಹಣ ಇಲ್ಲಿ ಜಮಾ ಆಗಿರೋದು ಮಾಹಿತಿ ನಿಮಗೆ ಇಲ್ಲಿ ಕಾಣಿಸುತ್ತೆ. ಅದೇ ರೀತಿಯಾಗಿ ನೀವು ಈ ವರ್ಷ 12 ನೋಡ್ಬೋದು ಮತ್ತು ಹಿಂದಿನ ವರ್ಷದನ್ನು ಪ್ರಿವೇಟ್ ಮಾಡ್ಬೋದು. ಈಗ ನೀವು ಈ ಯಾವ ಬ್ಯಾಂಕಿಗೆ ಜಮಾ ಆಗುತ್ತೆ ಅನ್ನೋದು ನೋಡಿದ್ರೆ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಗೆಟ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಯಾವ ಒಂದು ಖಾತೆಗೆ ಬರುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ ಇಲ್ಲಿ ಹಣ ಬಂದಿದೆ, ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಗೃಹಲಕ್ಷ್ಮಿ ಹಣ, ಇದು ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಹಣ ಇರ್ಬೋದು, ಅಂದರೆ ನೇರ ನಗದು ವರ್ಗಾವಣೆ ಅಂತ ಕರಿತೀವಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ, ನೇರವಾಗಿ ಒಂದು ಫಲಾನುಭವಿಯ ಖಾತೆಗೆ ಬರುವಂತಹ ಯಾವುದೇ ಯೋಜನೆಯ ಹಣವನ್ನು ನಾವಿಲ್ಲಿ ಚೆಕ್ ಮಾಡ್ಬೋದು. ಅದು ರಾಜ್ಯ ಸರ್ಕಾರದ ಬೆಳೆ ಹಾನಿ ಏನಾದರೂ ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಇರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು. ಈ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುವಂತಹ ಎಲ್ಲ ಮಾಹಿತಿ ಈ ಒಂದು DBT ಕರ್ನಾಟಕ ಆ್ಯಪ್ನಲ್ಲಿ ಸಿಗುತ್ತೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ www.krushirushi.in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು.